ಎಲ್ಲರಿಗೂ. ನೋಡಿ, ಇದೊಂದು ಬೀದಿ ನಾಯಿ ಇಲ್ಲಿ ಸ್ಲಮ್ ಏರಿಯಾದಿಂದ, HP ಗ್ಯಾಸ್ ಗೋಡೌನ್ ಹತ್ರದಿಂದ. ಏನಪ್ಪ ಅಂದರೆ ಇದನ್ನು ನಾನು BBMP ಹತ್ರ ಕಳಿಸಿದ್ದೆ ಬರ್ತ್ ಕಂಟ್ರೋಲ್ ಆಪ್ರೇಷನ್ಗೆ. ಆದರೆ ಅವರು ಅದಕ್ಕೇನೋ ಹುಷಾರಿಲ್ಲ, ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಮೇಡಮ್ ಅಂದರು. ಸರಿ, ಇವಾಗ ನಾನು ಹಾಗೆ ಬೀದಿಗೆ ಬಿಡುವ ಹಾಗಿಲ್ಲ, ಬಿಟ್ಟರೆ ಮತ್ತೊಮ್ಮೆ ಹಿಡೀಲಿಕ್ಕೆ ಆಗೋದಿಲ್ಲ ನನಗೆ. ಪ್ಲಸ್ ಅವಳು ಆವಾಗ ಇನ್ನು ಬೇಗ ಹೀಟಿಗೆ ಬಂದು ಬಸರಿ ಆಗ್ತಾಳೆ. ಆಮೇಲೆ ಗೊತ್ತಿದೆ ಅಲ್ಲ, ಎಲ್ಲ ಮರಿಗಳು ಹುಟ್ಟುತ್ತವೆ, ಯಾರೂ ಗತಿ ಇರುವುದಿಲ್ಲ, ಗಾಡಿಗೂ ಹೊಡೆಯುವುದು, ರೋಗ ಬರುವುದು, ಅವರಿಗೆ ಕುಡಿಲಿಕ್ಕೆ ಒಂದು ತುತ್ತು ತಿನ್ನಲಿಕ್ಕೆ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಇದೆಲ್ಲ ತಪ್ಪಿಸ್ಬೇಕಂದ್ರೆ ನಾವು ಅದಕ್ಕೆ ಫಸ್ಟಾಗಿ ಒಂದು ಫ್ಯಾಮಿಲಿ ಪ್ಲಾನಿಂಗು ಆಪ್ರೇಷನ್ ಮಾಡಬೇಕು. ನೋಡಿ, ಇವಳ ಆಗಿರುವವಳೆ, ಇದು ಇವಳ ಒಟ್ಟಿಗೆ 3 ಹೆಣ್ಣು ನಾಯಿ ಹಿಡಿದಿದ್ದೆ ನಾನು ಇದೇ ಏರಿಯಾದಿಂದ. ಈ ಏರಿಯಾ ತೋರಿಸಿ, ಇದೇ ಏರಿಯಾದಿಂದ 3 ಹೆಣ್ಣು ನಾಯಿ ಹಿಡಿದಿದ್ದೇನೆ. ಅದಾದಮೇಲೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ಹೇಗೆಲ್ಲ ಹಿಡಿದಿದ್ದೇನೆ, ಎಷ್ಟು ಕಷ್ಟ ಇದೆ ಒಂದು ನಾಯಿ ಹಿಡಿಲಿಕ್ಕೆ ಅಂತ ಹೇಳಿ. ನಾನು BBMP ಬರುವ ಮೊದಲೇ ನಾನು ಬರ್ತೇನೆ, ತುಂಬ ದಿನ ಬಂದು ಪ್ಲ್ಯಾನ್ ಮಾಡ್ತೇನೆ, ಎಲ್ಲ ಮಾಡಿಬಿಟ್ಟು ಆಮೇಲೆ ಕ್ಯಾಚ್ ಮಾಡಿಸೋದು. ಅಂದರೆ ಸೀದಾ ಅವರು ಬಂದರೆ ಹಿಡಿಲಿಕ್ಕೆ ಆಗೋದಿಲ್ಲ, ಓಡಿ ಹೋಗ್ತವೆ. ಸೊ ಇವಳು ಆಗಿರುವ ಕೇಸು, ನಾನು ಸೀದಾ ಅವಳನ್ನು BBMPಯಿಂದ ತಂದು ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೆ, ಸ್ಪರ್ಶ ಅಂತ, ಪೈಪ್ಲೈನ್ ರೋಡಲ್ಲಿ. ನೋಡಿ, ಮೊನ್ನೆ ಮಂಡೇ ಬೆಳಿಗ್ಗೆ ನಾನು ಅಡ್ಮಿಟ್ ಮಾಡಿದ್ದು. ಮಂಡೇ ಇಮಿಡಿಯೇಟ್ ಬ್ಲಡ್ ಟೆಸ್ಟ್ ಎಲ್ಲ ಆಯಿತು, ಎಲ್ಲ ನಾರ್ಮಲ್ ಇತ್ತು. ಡಾಕ್ಟ್ರು ಹೇಳಿದರು ಆಪ್ರೇಷನ್ ಮಾಡ್ಬೋದು ಇವಳಿಗೆ ಅಂತ. ಸೊ ನಾನು ಇಮಿಡಿಯೇಟು ಸೈನ್ ಮಾಡಿದ್ದೇನೆ, ಆಪ್ರೇಷನ್ ಮಾಡಿ ಅದು ಎಷ್ಟು ದುಡ್ಡಾದರೂ ನಾನು ಇದು ಮಾಡ್ತೇನೆ ಅಂತ. ಮಂಡೇ ನೈಟ್ ಇವಳಿಗೆ ಆಪ್ರೇಷನ್ ಆಗಿದೆ. 3 days ಅಲ್ಲಿ ಇಡಬೇಕು, ಯಾಕಂದರೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು, ಸರ್ಜರಿ ಉಂಡು ಹೀಲ್ ಆಗಬೇಕು, ಎಲ್ಲ ಆಗಿದ್ದಾಳೆ, ಟೋಟಲಿ ಚೆನ್ನಾಗಿದ್ದಾಳೆ. ನೋಡಿ, ಇದು ABC ಆದ ಇಂಡಿಕೇಶನ್. ನೋಡಿ, ಕಿವಿ ಕಟ್ಟು, ಇದು ABC ಮಾಡಿ ಆಗಿದೆ ಅಂತ ಅನ್ನುವ ಇದು. ಓಕೆ, ಆಮೇಲೆ ನೋಡಿ, ಅವಳಿಗೆ ಎಲ್ಲ ಥರದ ವ್ಯಾಕ್ಸಿನ್ ಕೂಡ ಮಾಡಿಸಿದ್ದೇನೆ ನಾನು, ನನ್ನ ಕೈಯಿಂದಲೇ ಇದೆಲ್ಲ ಖರ್ಚುಗಳು. ನೋಡಿ ನೋಡಿ, ಇದು ನಾಯಿಗಳಿಗೆ ಯಾವುದೇ ಭಯಾನಕ ಕಾಯಿಲೆ 7 ಟೈಪಿನ್ನು ಬರದ ಹಾಗೆ ಒಂದರಲ್ಲೇ ಬರುವಂಥ ವ್ಯಾಕ್ಸಿನ್ನು, ಆಯಿತಾ. ಅದು ನಾನು ಬೈ ಮಾಡಿ ಅವರಿಗೆ ಡಾಕ್ಟ್ರಿಗೆ ಕೊಟ್ಟೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಆ್ಯಂಟಿ ರ್ಯಾಬಿಸ್. ನೋಡಿ, ARV ಅಂತಾರೆ, ಆ್ಯಂಟಿ ರ್ಯಾಬಿಸ್, ಹುಚ್ಚು ಹಿಡಿಯೋದಾಗ ನಾಯಿಗೆ. ಓಕೆ, ಅದೆಲ್ಲವೂ ನನ್ನ ಕೈಯಿಂದ ನಾನು ಬೈ ಮಾಡಿದ್ದು. ಶ್ಯಾಮಲಾ ಮೆಡಿಕಲ್ಲು, ಕೋಣನಕುಂಟೆ ಪ್ರೈಮರಿ ಹೆಲ್ತ್ ಕೇರಲ್ಲಿ ನೀವು ಕೇಳಿದೆ ಅಲ್ಲ, ಹತ್ರ ಇದೆ, ಅವರಿಗೆ ಕೇಳಿ ನೋಡಿ, ಗೊತ್ತಾಗ್ತದೆ ಶಿವಲ್ಲಿ ಮೇಡಮ್ ಎಷ್ಟು ಮೆಡಿಸಿನ್ ಬೈ ಮಾಡ್ತಾರೆ ಅಂತ. ಇವಾಗ ಇವಳಿಗೆ ಎಲ್ಲ ಮಾಡಿದ್ದೇನೆ. ಡಾಕ್ಟ್ರು ಹೇಳಿದರು ಅವಳನ್ನು ಇವಾಗ ನೀವು ರಿಲೀಸ್ ಮಾಡ್ಬೋದು ಅಂತ. ಸೊ ನಾನು ಇವಾಗ ಆಟೋವನ್ನು ಕರೆದು, ನಮ್ಮ ತಿಪ್ಪೇಶ್ ಅವರು ಯಾವಾಗಲೂ ಹೆಲ್ಪಿಂಗ್ ಹ್ಯಾಂಡ್ ಬರ್ತಾರೆ, ಅವರನ್ನು ಕರೆದಿದ್ದೇನೆ. ನೋಡಿ ಎಲ್ಲ, ಇವಾಗ ನಾನು ಅದನ್ನು ಚೈನ್ ಬಿಟ್ಟು ಇಲ್ಲಿ ಬಿಟ್ಟು ಬಿಡ್ತೇನೆ. ಇದು ಅವಳ ಜಾಗ, ಆಯಿತಾ. ಅವಳು ಎಲ್ಲಿ ಹುಟ್ಟಿ ಬೆಳೆದಿದ್ದಾಳೋ ಇಲ್ಲಿಯೇ. ಇವಳನ್ನು ನಾನು ಮರಿಯಿಂದ ನೋಡ್ತಾ ಇದ್ದೆ. ಬಟ್ ಏನಾಗಿತ್ತಂದರೆ ಅವಾಗ ನಾನು ಅರ್ಜೆಂಟು US ಗೆ ಹೋಗಬೇಕಿತ್ತು. ಅವಳು ಚಿಕ್ಕವಳಿದ್ಲು, ABC ಮಾಡಲಿಕ್ಕೆ ಆಗೋದಿಲ್ಲ. ABC ಅಂದರೆ ನಿಮ್ಮಲ್ಲಿ ಬರ್ತ್ ಕಂಟ್ರೋಲ್ ಆಪ್ರೇಷನ್, ಸಂತಾನಹರಣ ಚಿಕಿತ್ಸೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರಯಾರಿಟಿ ಕೊಡಿ, ನಾನು ಹೇಳೋದಷ್ಟೇ. ಆಪ್ರೇಷನ್ ಎಲ್ಲಿ ಕಂಡ್ರು ಮಾಡಿಸಿ, ಪಾಪ ಅವರಿಗೆ ಯಾರೂ ಗತಿ ಇಲ್ಲ. ಅವುಗಳು ಮರಳಿ 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 ಪ್ರೆಗ್ನೆಂಟ್ ಆಗ್ತವೆ. ನಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಒಂದು ದಿನ ಗಲಾಟೆ. ಓಕೆ, ಅದು ಮಾಡಬಾರ್ದು, ಅವರಿಗೆ ಯಾರೂ ಗತಿ ಇಲ್ಲ ಪಾಪ. ನೋಡಿ, ಇವತ್ತು ಇವಳು ಇನ್ನೂ ಜನ್ಮ ಇಡೀ ಮರಿ ಹಾಕೋದಿಲ್ಲ ಇವತ್ತಿಂದ, ಅಷ್ಟು ನಾನು ಮಾಡಿದ್ದೇನೆ. ಓಕೆ, ಕಷ್ಟ ಇದೆ, ತುಂಬ ದುಡ್ಡು ಖರ್ಚಾಗಿದೆ, ಇಡೀ ತೊಂದರೆ ಇಲ್ಲ. ನಮ್ಮದೇ ಅಂದ್ಕೊಂಡ್ರೆ ನಾವು ಮಾಡ್ಬೋದು. ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಗೆ ಮಾಡೋಲ್ವ, ಅದೇ ಥರ ಇದು ನನ್ನ ಫ್ಯಾಮಿಲಿನೇ. ಅವರಿಗೆ ಯಾರು ಗತಿ ಇಲ್ಲ ಅಲ್ಲ, ಮಾಡಲೇಬೇಕು. ನಾನು ಹೇಳೋದಿಷ್ಟೇ, ಎಲ್ಲ ಕಡೆ ಫಸ್ಟು ನೀವು ಸ್ಟರ್ಲೈಸೇಷನ್ ಮಾಡಿಸಿ. ನಿಮಗೆ ಹೆಲ್ಪ್ ಬೇಕಾ, ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ, ನನ್ನ ಥರ ಯಾರಾದರೂ ಮಾಡ್ತಾರೆ. ಯಾರಿಲ್ಲ ಅಂದರೆ ನಾನು ನನ್ನ ಶಕ್ತಿ ಮೀರಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೇನೆ, ಅದು ಖಂಡಿತ. ಇವಾಗ ತನಕ 1000 ನಾಯಿ ಕ್ರಾಸ್ ಆಯಿತು, ಒಂದು 200 ಬೆಕ್ಕ ಆಯಿತು ಆಪ್ರೇಷನ್ ಮಾಡಿದ್ದು. ಓಕೆ, ಅದು ನಿರಂತರ ಮಾಡ್ತಾ ಇರ್ತೇನೆ ನಾನು. ಇವಾಗ ಇದನ್ನು ಇಲ್ಲಿ ರಿಲೀಸ್ ಮಾಡ್ತೇನೆ. ನೋಡಿ, ಬಾಕಂದ ಬಾಯ್. ಇದನ್ನು ತೋರಿಸಿ, ಇದೇ ಕಾಂಪೌಂಡ್ ಒಳಗೆ ಹಾಕಿ ನಾನು ಹಿಡಿದಿದ್ದೆ ಅವಳನ್ನು. ಅದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ. ಆಮೇಲೆ ದೊಡ್ಡ ರೀಲ್ ಮಾಡಿ ಹೇಳ್ತೇನೆ ನಾನು ಡೀಟೇಲ್ ಆಗಿ. ಅಲ್ಲಿ ಹೋಯ್ತು ಒಳಗಡೆ, ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ಹಿಡಿಲಿಕ್ಕೆ. ಅಲ್ಲಿ ಬಿಸ್ಕೆಟ್ ಹಾಕಿ ಬರ್ತೇನೆ, ಒಳಗಡೆ ಹೋಯ್ತು ಅಲ್ಲ, ಅಲ್ಲಿ ಹೊರಗಡೆ ಹಾಕ್ತೇನೆ, ತಿನ್ಬಹುದು.
ಇದು ಬಂದು ಯಾರ ಕಡೆಯಿಂದ ಸಪೋರ್ಟ್ ಇಲ್ಲ, ಇದು ಬಂದು ನಮ್ಮ ಮೇಡಮ್ಮು ಶ್ರೀವಲ್ಲಿ ಮೇಡಮ್ಮು ಅಂತ. ಅವರೇ ಈ ಒಂದು ಕಾರ್ಯಗಳನ್ನು ತುಂಬ ದಿನಗಳಿಂದ ಮುಂದುವರಿಸ್ತಾನೆ ಇದ್ದಾರೆ. ತುಂಬ ನಾಯಿಗಳಾಗಿರ್ಬೋದು, ಬೆಕ್ಕ ಇರೋದು, ಪ್ರತಿಯೊಂದು ಹಾಸ್ಪಿಟಲ್ಗೆ ಆಗಿರ್ಬೋದು, ಬೇರೆ ಏನಾದರೂ ತೊಂದರೆ ಅದನ್ನು ತೋರಿಸೋ ಒಂದು ಕೆಲಸ ನಮ್ಮ ಒಂದು ಶ್ರೀವಲ್ಲಿ ಮೇಡಮ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಒಂದು ಕೃತಜ್ಞತೆಗಳು, ಹಾಗೆ ನಿಮ್ಮಿಂದ ಒಂದು ನಮಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್.